Hello, good morning everyone. So welcome back to TCHR. So this is the biology's I think fourth session on the chapters human reproduction ಮೇಲೆ ಮೊದಲನೇ ಪರ್ಟಿಕ್ಯುಲರ್ ಸೆಷನ್ ಟೋಟಲ್ ಆಗಿ ಫೋರ್ತ್ ಸೆಷನ್ ಅಂದ್ಕೊಳ್ತೇನೆ CET ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ಗಳ ಮೇಲೆ ಆ್ಯಂಡ್ yes today we are going to discuss about the specifically about the ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೇವೆ. ಎಲ್ರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನ್ ಅನ್ನು ಬಿಗನ್ ಮಾಡ್ತಾ ಇದ್ದೇನೆ. ಸೊ ವಿ ಹ್ಯಾವ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಇರೋದ್ರಿಂದ ಸೊ ವಿ ವಿಲ್ ಡಿಸ್ಕಸ್ ಬೇಸಿಕ್ ಆಗಿ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಕೊಂಡ್ಬಿಡ್ತೇನೆ. ಸೊ ಐ ಜಸ್ಟ್ ಗಿವ್ ದ ಬ್ರೀಫ್ ಇಂಟ್ರೊಡಕ್ಷನ್. ಸೊ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ನಲ್ಲಿ ಬೇಸಿಕಲಿ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಬೇಸಿಕಲಿ ಏನು ನೋಡ್ತೇವೆ ಅಂತ ಅಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಐ ಹೋಪ್ ನನ್ನ ಪರ್ಟಿಕ್ಯುಲರ್ ಥಿಂಗ್ ಬರೀತಾ ಇರೋದು ವಿಸಿಬಲ್ ಇದೆ ಅಂತ ಅನ್ಕೊಳ್ತೇನೆ. ಹ್ಯೂಮನ್ ರಿಪ್ರೊಡಕ್ಷನ್ ಸೊ ಪ್ಲೀಸ್ ನಿಮ್ಮ ಒಂದು ಪರ್ಟಿಕ್ಯುಲರ್ ನಿಮಗೆ ಕಾಣಿಸದೇ ಇದ್ದಲ್ಲಿ ದಯವಿಟ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ, ವಿಡಿಯೋ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. 144p ಇದ್ರೆ ಕಾಣಿಸೋದಿಲ್ಲ. ಮೇಕ್ ಶ್ಯೂರ್ ಇಟ್ ಶುಡ್ ಬಿ ಅಟ್ ಲೀಸ್ಟ್ ಎಟ್ 360p. ಓಕೆ, ವಿಡಿಯೋ ಕ್ವಾಲಿಟಿಯನ್ನು ಜಸ್ಟ್ ದಯವಿಟ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಫ್ ಯು ಕ್ಯಾನ್ ಮೇಕ್ ಇಟ್ ಅಪ್ ಟು 480p ದಟ್ ವುಡ್ ಬಿ ಗುಡ್. ಓಕೆ, ರೊಪ್ನಿಲ್ ಹಾಯ್. Hi Rupnil. Yes, okay. So human reproduction ಅಲ್ಲಿ ನಾವು ಬೇಸಿಕಲಿ ಫೋಕಸ್ ಮಾಡುವಂತ ಪಾಯಿಂಟ್ಸ್ ಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು ಒಮ್ಮೆ ಸೊ ಐ ಡಿಸ್ಕಸ್ ದಟ್, ದೆನ್ ವಿ ವಿಲ್ ಮೂವ್ ಟು ದ ಕ್ವಶನ್ಸ್. ಓಕೆ, ಸೊ ಜಸ್ಟ್ ಗಿವ್ ಮೀ 20 to 25 minutes, then we will discuss the particular options. Okay. So yes, ನಾಗರಾಜ ಪ್ಲೀಸ್ ಇನ್ಕ್ರೀಸ್ ಯುವರ್ ನಿಮ್ಮ ಒಂದು ಪರ್ಟಿಕ್ಯುಲರ್ ವಿಡಿಯೋದ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಟ್ ವುಡ್ ಬಿ ಕ್ಲಿಯರ್ ಕಾಣಿಸುತ್ತೆ. ಹಾಯ್ ಅಭಿ. ಸೊ ಸ್ಪೆಸಿಫಿಕಲಿ ಏನು ಫೋಕಸ್ ಮಾಡುವಂತ ನೋಡುವ. ಸೊ ಸಿ, ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಬೇಸಿಕಲಿ ನಾವು ಫೋಕಸ್ ಮಾಡುವಂತ ಭಾಗಗಳು ಯಾವುದು ಅಂತಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ನಲ್ಲಿ ಸೊ ಈ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನಲ್ಲಿ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫಿಕಲಿ ನಾವು ಟೆಸ್ಟಿಸ್ ನ ಸೈಜ್ ಗಳ ಬಗ್ಗೆ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಟೆಸ್ಟಿಸ್ ಸೈಜ್, ಲೆಂತ್ ಮತ್ತೆ ವಿಡ್ತ್ ಅನ್ನ ನಾವು ನೆನ್ಪಿಟ್ಕೋಬೇಕು, ಆಯ್ತಾ. ಸೊ ಅದಾದ ನಂತರ ವಿ ಹ್ಯಾವ್ ಟು ರಿಮೆಂಬರ್ ದ ಪರ್ಟಿಕ್ಯುಲರ್ ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್ ಗಳು ಎಷ್ಟಿರ್ತವೆ ಹೇಳೋದು ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ. ಓಕೆ, ನಂತರ ಸ್ಪೆಸಿಫಿಕಲಿ ವಿ ನೀಡ್ ಟು ಫೋಕಸ್ ಆನ್ ಸ್ಕ್ರೋಟಮ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸ್ಕ್ರೋಟಮ್ ಅಲ್ಲಿ ಯಾವ ಸ್ಪರ್ಮೆಟೋಜೆನೆಸಿಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನಾವು ನೋಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ 2 ಸೆಲ್ಸ್ ಗಳಿದಾವೆ, ಸೆರಿಟೋಲಿ ಸೆಲ್ಸ್ ಮತ್ತೆ ಮೇಲ್ ಜರ್ಮ್ ಸೆಲ್ ಅಂತ ಹೇಳಿ. ಸೊ ಈ ಎರಡು ಸೆಲ್ಗಳ ಫಂಕ್ಷನ್ ಗಳನ್ನ ನಾವು ನೋಡ್ಕೋಬೇಕು. ನಂತರದಲ್ಲಿ ವಿ ನೀಡ್ ಟು ಲುಕ್ ಇನ್ ಟು ದ ಟಾಪಿಕ್ ಆಫ್ ಸ್ಪೆಸಿಫಿಕಲಿ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಗಳಲ್ಲಿ ಎಕ್ಸೆಸರಿ ಡಕ್ಟ್ಸ್ ಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು ನಮ್ಗೆ, ಆಯ್ತಾ. ಅಂಡ್ ಅದರಲ್ಲಿ ಪ್ಯಾರ್ಡ್ ಎಸೆಸರಿ ಗ್ಲ್ಯಾಂಡ್ಸ್ ಗಳು, ನೆಕ್ಸ್ಟ್ ಎಸೆಸರಿ ಗ್ಲ್ಯಾಂಡ್ಸ್ ಗಳು ಬರ್ತಾವಲ್ವಾ, ಅದರಲ್ಲಿ ಎಸೆಸರಿ ಗ್ಲ್ಯಾಂಡ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವು ಪೇರ್ಡ್ ಎಸೆಸರಿ ಗ್ಲ್ಯಾಂಡ್ಸ್ ಯಾವುದು, ಅನ್ಪೇರ್ಡ್ ಎಸೆಸರಿ ಗ್ಲ್ಯಾಂಡ್ಸ್ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಆಯ್ತಾ. ನಂತರದಲ್ಲಿ ಬಲ್ಬೋ ಯುರಿಥ್ರಲ್ ಗ್ಲ್ಯಾಂಡ್ ಅಂತ ಕೇಳಿರ್ಬೋದು. ಆ ಬಲ್ಬೋ ಯುರಿಥ್ರಲ್ ಗ್ಲ್ಯಾಂಡ್ ಅಲ್ಲಿ ಸೊ ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತ ಕೂಡ ಹೇಳಿ ನಾವು ಗೊತ್ತಿರಬೇಕು, ಕೌಪರ್ಸ್ ಗ್ಲ್ಯಾಂಡ್ ಅಂತ ಹೇಳಿ ಕರೀತೇವೆ. ಓಕೆ, ದೆನ್
ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಬಂದ್ರೆ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಎಕ್ಸ್ಟರ್ನಲ್ ಜೆನೈಟೇಲಿಯಾದಲ್ಲಿ, ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಎಕ್ಸ್ಟರ್ನಲ್ ಜೆನೈಟೇಲಿಯಾದಲ್ಲಿ ನಾವು ವಿ ಹ್ಯಾವ್ ಟು ಸಿ ಗ್ಲಾನ್ಸ್ ಪೆನಿಸ್. ಓಕೆ, ಗ್ಲಾನ್ಸ್ ಪೆನಿಸ್ ಅಂದ್ರೆ ಏನು, ದೆನ್ ಸ್ಪೆಸಿಫಿಕಲಿ ಇನ್ನು ನೀಟಿಗೆ ಫೋಕಸ್ ಮಾಡುವಂತವ್ರಿದ್ರೆ, ಸೊ ನೀಟಿಗೆ ಫೋಕಸ್ ಮಾಡುವಂತವ್ರಿದ್ರೆ, ಸೊ ವಿ ನೀಡ್ ಟು ನೋ ಅಬೌಟ್ ದ ಇರೆಕ್ಟೈಲ್ ಟಿಶ್ಯೂಸ್. ಇರೆಕ್ಟೈಲ್ ಟಿಶ್ಯೂಸ್ ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗ್ತದೆ, ಆಯ್ತಾ. ದೆನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಬಂದ್ರೆ ಓವರಿಯ ಸೈಜ್ ನ ನಾವು ತಿಳಿದಿಟ್ಕೋಬೇಕು, ದಟ್ ಇಸ್ ಲೆಂತ್ ಆಫ್ ದ ಓವರಿ. ದೆನ್ ಕಮ್ಸ್ ನೆಕ್ಸ್ಟ್ ಬರೀತಾನೆ ಇಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸ್ಪೆಸಿಫಿಕಲಿ ನಾವು ಮೊದಲನೇದು ಏನು, ಲೆಂತ್ ಆಫ್ ದ ಓವರಿಯನ್ನು ನೋಡ್ಕೋಬೇಕು. ನಂತರ ಸೊ ವಿ ನೀಡ್ ಟು ಲರ್ನ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಫಾಲಿಕಲ್ಸ್ ಡೆವಲಪ್ಮೆಂಟ್ ಗಳ ಬಗ್ಗೆ ತಿಳಿದಿಟ್ಕೋಬೇಕು. ಸೊ ಅದನ್ನ ಸೊ ವಿ ಹ್ಯಾವ್ ಟು ಲಿಂಕ್ ದಟ್ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಟು ದಟ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ನಲ್ಲಿಗೆ ನಾವು ಏನ್ ಮಾಡಬೇಕು, ಸೊ ವಿ ನೀಡ್ ಟು ಲಿಂಕ್ ಇಟ್. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್ ಎಸೆಸರಿ ಡಕ್ಟ್ಸ್ ಗಳ ಬಗ್ಗೆ ತಿಳಿದಿಟ್ಕೋಬೇಕು. ಎಸೆಸರಿ ಡಕ್ಟ್ಸ್ ಅಲ್ಲಿ ಓವಿಡಕ್ಸ್ ನ ಲೆಂತ್ ದಟ್ ಇಸ್ 10 to 12 ಸೆಂಟಿಮೀಟರ್ಸ್ ಇರ್ತವೆ. ಓವಿಡಕ್ಸ್ ನ ಲೆಂತ್ ಅದರಲ್ಲಿ ಮೂರು ಭಾಗಗಳಿದಾವೆ, ದಟ್ ಇಸ್ ಆಂಪ್ಯುಲಾ, ದೆನ್ ಇಸ್ತಮಸ್ ಅಂಡ್ ಯುವರ್ ಪರ್ಟಿಕ್ಯುಲರ್ ಇನ್ಫಂಡಿಬುಲಮ್. ಮೊದಲನೇ ಭಾಗ ಇನ್ಫಂಡಿಬುಲಮ್ ಫನಲ್ ಶೇಪ್ ಅಲ್ಲಿ ಇರ್ತವೆ. ನಂತರ ಅದರ ಎಂಡ್ಸ್ ಅಲ್ಲಿ ಫಿಂಬ್ರಿಯಗಳಿರ್ತವೆ. ಅಂಡ್ ದೆನ್ ಆಫ್ಟರ್ ಆಂಪ್ಯುಲಾ ಬರುತ್ತೆ, ವೈಡರ್ ಪಾರ್ಟ್, ಸೊ ವೇರ್ ಫರ್ಟಿಲೈಸೇಷನ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಆ ಫರ್ಟಿಲೈಸೇಷನ್ ಆಗುವಾಗ ಸ್ಪರ್ಮ್ ಮತ್ತೆ ಪರ್ಟಿಕ್ಯುಲರ್ಲಿ ಎಗ್ ಎರಡು ಒಟ್ಟಿಗೆ ಬರಬೇಕಾಗುತ್ತೆ. ನಂತರದಲ್ಲಿ ಇಸ್ತಮಸ್ ಬರುತ್ತೆ. ಇಸ್ತಮಸ್ ಇಸ್ ದ ಪರ್ಟಿಕ್ಯುಲರ್ ಇಟ್ಸ್ ಅ ಥಿನ್ ಪಾರ್ಟ್ ಆರ್ ಶಾರ್ಟ್ ಪಾರ್ಟ್ ಅಂತ ಕರಿತೇವೆ, ವಿಚ್ ಕನೆಕ್ಟ್ಸ್ ದ ಯುಟರಸ್ ಮತ್ತೆ ಓವರಿಯನ್ನ ಕನೆಕ್ಟ್ ಮಾಡುತ್ತೆ. ಓಕೆ, ನಂತರದಲ್ಲಿ ನಾವು ಯುಟರಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡುವಂತದಿದ್ರೆ, ಸೊ ಲೆಂತ್ ಇಸ್ 7.5 ಸೆಂಟಿಮೀಟರ್ ಲಾಂಗ್ ಇರ್ತದೆ ಅಂಡ್ 5 ಸೆಂಟಿಮೀಟರ್ ವೈಡ್ ಇರ್ತದೆ. ಸೊ ಇಲ್ಲಿ ಯುಟರಸ್ ಅನ್ನ ನಾವು ಊಂಬ್ ಅಂತ ಕರಿತೇವೆ. ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಸೊ ಯುಟೆರಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸ್ಪೆಸಿಫಿಕಲಿ ಯುಟೆರಸ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್ ದ ಯುಟೆರಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾವು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋವನ್ನ ನೋಡ್ತೇವೆ. ಸೊ ಈ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋದಲ್ಲಿ ನೋಡ್ತಾ ಇರಬೇಕಾದ್ರೆ, ಸೊ ಎಂಬ್ರಿಯೋ ಡೆವಲಪ್ಮೆಂಟ್ ಯುಟರಸ್ ಅಲ್ಲಿ ಆಗುತ್ತೆ. ಯುಟರಸ್ ಅಲ್ಲಿ ಆಗುವಂತ ಎಂಬ್ರಿಯೋ ಡೆವಲಪ್ಮೆಂಟ್ ಅಲ್ಲಿ ಆಗ್ಬೇಕಾದ್ರೆ, ಸೊ ದರ್ ಇಸ್ ಪರ್ಟಿಕ್ಯುಲರ್ಲಿ ಇಂಪ್ಲಾಂಟೇಶನ್ ಅನ್ನೋ ಒಂದು ಪ್ರೊಸೆಸ್ ನಡೆಯುತ್ತೆ. ಇಂಪ್ಲಾಂಟೇಶನ್ ಆಗ್ಬೇಕಾದ್ರೆ ಸೊ ಪರ್ಟಿಕ್ಯುಲರ್ಲಿ 3 ಲೇಯರ್ಸ್ ಗಳು ಬೇಕಾಗ್ತದೆ. ಸೊ ಯಾವ್ದ್ರದ್ದು ಅಂತ ಅಂದ್ರೆ ಸ್ಪೆಸಿಫಿಕಲಿ ಆಫ್ ದ ಯುಟರಸ್ ವಾಲ್ದು. ಸೊ 3 ಲೇಯರ್ಸ್ ಗಳು ಯಾವ್ದು ಅಂತ ಕೇಳಬಹುದು. ದಟ್ ಇಸ್ ಒನ್ ಇಸ್ ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ ಅಂತ ಹೇಳಿ. ಪೆರೋಮೆಟ್ರಿಯಂ ಇಸ್ ಔಟರ್ ಮೋಸ್ಟ್ ಲೇಯರ್. ಮಧ್ಯದ ಲೇಯರ್ ಬಂದು ಮಯೋಮೆಟ್ರಿಯಂ ಆಗುತ್ತೆ, ದಪ್ಪನೆಯ ಲೇಯರ್ ಆಗಿರ್ತದೆ. ಅಂಡ್ ಎಂಡೋಮೆಟ್ರಿಯಂ ಬಂದು ಇಟ್ಸ್ ಗೋಯಿಂಗ್ ಟು ಬಿ ಗ್ರ್ಯಾನ್ಯುಲರ್ ಲೇಯರ್ ಅಂತ ಹೇಳಿ ಕರಿತೇವೆ, ಆಯ್ತಾ. ಈ ಎಂಡೋಮೆಟ್ರಿಯಂ ಅಲ್ಲಿ ಸೊ ಇಂಪ್ಲಾಂಟೇಶನ್ ಆಗ್ತದೆ. ಸೊ ಹಾಗಾಗಿ ಈ ಎಂಡೋಮೆಟ್ರಿಯಂ ಆಲ್ಸೋ ದಿಸ್ ಎಂಡೋಮೆಟ್ರಿಯಂ ಪ್ರತಿ 28 ದಿನಗಳಿಗೆ ಏನಾಗ್ತಾ ಇರ್ತದೆ, ರಪ್ಚರ್ ಆಗ್ತಾ ಇರ್ತದೆ. ಸೊ ದಟ್ಸ್ ಅಂಡರ್ ದ ಮೆನ್ಸ್ಟ್ರಲ್ ಸೈಕಲ್. ಓಕೆ, ಸೊ ಇದಿಷ್ಟನ್ನ ನಾವು ಸ್ಪೆಸಿಫಿಕಲಿ ಏನ್ ಮಾಡ್ಕೊಂಡಿರ್ಬೇಕಾಗ್ತದೆ, ಸೊ ನೋಡ್ಕೊಂಡು ಇರ್ಬೇಕಾಗ್ತದೆ. ಓಕೆ, ಸೊ ನಂತರದಲ್ಲಿ ಎಸೆಸರಿ ಗ್ಲ್ಯಾಂಡ್ಸ್ ಗಳ ಬಗ್ಗೆ ನೋಡ್ಕೋಬೇಕು. ಸೊ ಎಸೆಸರಿ ಗ್ಲ್ಯಾಂಡ್ಸ್ ಅಲ್ಲಿ ನಾವು ಬಾರ್ತೋಲಿನ್ಸ್ ಗ್ಲ್ಯಾಂಡ್ ಅಂತ ಹೇಳಿ ಒಂದು ಓದ್ತೇವೆ. ಓಕೆ, ಸೊ ಇದು ವೆಜೈನಲ್ ಆರೋಫೈಸ್ ಆ ಕಡೆ ಈ ಕಡೆ, ವೆಜೈನಲ್ ರೀಜನ್ ಆ ಕಡೆ ಈ ಕಡೆ ಇರ್ತದೆ, ಬಾರ್ತೋಲಿನ್ಸ್ ಗ್ಲ್ಯಾಂಡ್ ಅಂತ ಹೇಳಿ. ಓಕೆ, ಸೊ ಇದನ್ನ ನೋಡಿ ಇಟ್ಕೊಬೇಕು. ಸೊ ನಂತರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಅಸಿಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಮೆಮರಿ ಗ್ಲ್ಯಾಂಡ್ ನ ಸೊ ಮ್ಯಾಮಲ್ಸ್ ಗಳಿಗೆ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಸ್ಪೆಸಿಫಿಕಲಿ ಸೊ ವಿ ನೀಡ್ ಟು ಲರ್ನ್ ಅಬೌಟ್ ದ ಮೆಮರಿ ಅಲ್ವಿಯೋಲಸ್. ಓಕೆ, ಮೆಮರಿ ಅಲ್ವಿಯೋಲಸ್ ಅಂಡ್ ಅಲ್ವಿಯೋಲೈ. ಸೊ ಮೆಮರಿ ಅಲ್ವಿಯೋಲೈದಲ್ಲಿ ಏನಾಗ್ತದೆ, ಸೊ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತದೆ. ಆ ಬ್ರೆಸ್ಟ್ ಮಿಲ್ಕ್ ಏನ್ ಮಾಡ್ತದೆ, ಸ್ಟೋರ್ ಆಗ್ತದೆ ಅಲ್ಲೇ. ಸೊ ಅದು ಫ್ಯೂಚರ್ ಅಲ್ಲಿ ಏನಾಗ್ತದೆ, ಆಫ್ಟರ್ ದ ಬರ್ತ್ ಆಫ್ ದ ಯಂಗ್ ಒನ್, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಫೆಡ್ ಟು ದ ಪರ್ಟಿಕ್ಯುಲರ್ ಯಂಗ್ ಒನ್. ಓಕೆ, ಸೊ ಇದಿಷ್ಟನ್ನು ನಾವು ನೋಡ್ಕೊಳ್ಬೇಕಾಗ್ತದೆ, ಇದು ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತವೆ, ಆಯ್ತಾ. ನಂತರ ಮುಂದೆ ಹೋಗುವಂತದ್ದಾದ್ರೆ ಸ್ಟ್ರಕ್ಚರ್ ಆಫ್
ಇಲ್ಲಿ ಸ್ಪರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಸ್ಪರ್ಮ್ ಅಲ್ಲಿ ಸ್ಪೆಸಿಫಿಕಲಿ ದ ಲೇಯರ್ ಆಫ್ ಎಕ್ರೋಸೋಮ್. ಓಕೆ, ಎಕ್ರೋಸೋಮ್ ನ ಲೇಯರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಸೊ ಈ ಎಕ್ರೋಸೋಮ್ ನ ಲೇಯರ್ ಏನಾಗಿದೆ ಅಂತ ಅಂದ್ರೆ, ಸೊ ಎಕ್ರೋಸೋಮ್ ಅಲ್ಲಿ ಇರುವಂತ ಎನ್ಸೈಮ್ ಗಳಿದಾವಲ್ವಾ, ಇಟ್ ಹೆಲ್ಪ್ಸ್ ಇನ್ ದ ಪೆನಿಟ್ರೇಷನ್ ಆಫ್ ದ ವಿಚ್ ಒನ್ ದ ಎಗ್. ಓಕೆ, ಸೊ ಎಗ್ ನ ಪೆನಿಟ್ರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತದ್ದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ನೆನ್ಪಿಟ್ಕೋಬೇಕು, ಆಯ್ತಾ. ನಂತರದಲ್ಲಿ ಬರುವಂತದ್ದು ಹೆಡ್ ನ ರೀಜನ್ ಅಲ್ಲಿ ಇನ್ನೊಂದು ನ್ಯೂಕ್ಲಿಯಸ್ ಬರ್ತದೆ. ಸೊ ಆ ನ್ಯೂಕ್ಲಿಯಸ್ ಅಲ್ಲಿ ಏನಿರ್ತದೆ ಅಂತ ಅಂದ್ರೆ, ಸೊ ಸ್ಪೆಸಿಫಿಕಲಿ ಹೆಪ್ಲಾಯ್ಡ್ ಕ್ರೋಮೋಸೋಮ್ಸ್ ಗಳು ಇರ್ತವೆ. ನಂತರ ನೆಕ್ ಬಂತು, ನೆಕ್ ಆದ್ಮೇಲೆ ಮಿಡಲ್ ಪೀಸ್ ವಿಚ್ ಕಂಟೈನ್ಸ್ ಮೈಟೋಕಾಂಡ್ರಿಯಾ, ಎನರ್ಜಿ ಪ್ರೊವೈಡ್ ಮಾಡ್ತದೆ ಟೇಲಿಗೆ, ಆಯ್ತಾ. ಇದಿಷ್ಟು ಏನು ಸ್ಪರ್ಮ್ ನ ಒಂದು ಇಂಟ್ರೊಡಕ್ಷನ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಇಸ್ ಸೊ oogenesis ಮತ್ತೆ ಸ್ಪರ್ಮ್ಯಾಟೋಜೆನೆಸಿಸ್. ಈ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis ಅಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಅಂದ್ರೆ, ಸ್ಪೆಸಿಫಿಕಲಿ ಇನ್ ದ ಸ್ಪರ್ಮ್ಯಾಟೋಜೆನೆಸಿಸ್ ಹೇಳಬೇಕು ಅಂದ್ರೆ ಸ್ಪರ್ಮಿಯೋಜೆನೆಸಿಸ್ ನ ನಾವು ನೆನ್ಪಿಟ್ಕೋಬೇಕು. ಓಕೆ, ಅಂಡ್ ಸ್ಪರ್ಮಿಯೇಷನ್ ಅನ್ನ ನೆನ್ಪಿಟ್ಕೋಬೇಕು. ಓಕೆ, ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಸ್ಪರ್ಮ್ಯಾಟಿಡ್ಸ್ ಗಳು ಸ್ಪರ್ಮ್ಯಾಟೋಜೋವಾ ಆಗುವಂತ ಪ್ರೊಸೆಸ್ ಅನ್ನು ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಕರಿತೇವೆ. ಸ್ಪರ್ಮಿಯೇಷನ್ ಅಂತ ಅಂದ್ರೆ ಸೊ ಇಟ್ ಇಸ್ ಸೊ ಮೆಚುರೇಷನ್ ಆಫ್ ದ ಪರ್ಟಿಕ್ಯುಲರ್ ಏನು ಮ್ಯಾಚುರೇಷನ್. ಓಕೆ, ಸೊ ಇದನ್ನ ನಾವು ಎಲ್ಲಿ ನೋಡ್ತೇವೆ, ಇನ್ ದ ಪರ್ಟಿಕ್ಯುಲರ್ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡುವಂತದ್ದು. ಓಕೆ, ನಂತರ ಬರುವಂತದ್ದು ಹಾರ್ಮೋನಲ್ ಕಂಟ್ರೋಲ್, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ FSH ಮತ್ತೆ LH ಏನ್ ಮಾಡ್ತದೆ, ಸೊ ವಾಟ್ ಡಸ್ FSH ಅಂಡ್ LH ಡೂ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೋಬೇಕು ಇದನ್ನ, FSH ನ ಫಂಕ್ಷನ್ ಮತ್ತೆ LH ನ ಫಂಕ್ಷನ್. ಸೊ ಅಂಡ್ GnRH ಎಲ್ಲಿಂದ ರಿಲೀಸ್ ಆಗ್ತದೆ, ಸೊ GnRH ಎಲ್ಲಿಂದ ರಿಲೀಸ್ ಆಗ್ತದೆ, ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸಸ್ ಫ್ರಮ್ ದ ಹೈಪೋಥಾಲಮಸ್ ಅಂಡ್ ಡ್ಯೂರಿಂಗ್ ದ ಏಜ್ ಆಫ್ ಪ್ಯೂಬರ್ಟಿ, ಅಂಡ್ ಅದು ಪಿಟ್ಯುಟರಿ ಆಂಟೀರಿಯರ್ ಪಿಟ್ಯುಟರಿಯನ್ನ ಸ್ಟಿಮ್ಯುಲೇಟ್ ಮಾಡ್ತದೆ ಗೋನಾಡೋಟ್ರೋಫಿನ್ಸ್ ನ ರಿಲೀಸ್ ಮಾಡ್ಲಿಕ್ಕೆ. ಸೊ ಆ ಗೋನಾಡೋಟ್ರೋಫಿನ್ಸ್ ರಿಲೀಸ್ ಆದ್ಮೇಲೆ ಸೊ ಆ ಗೋನಾಡೋಟ್ರೋಫಿನ್ಸ್ ಯಾವ್ಯಾವುದು ಅಂತ ಕೇಳಿದ್ರೆ LH ಮತ್ತೆ FSH, ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತೆ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. LH ಯಾವ್ದ್ರ ಮೇಲೆ ಆಕ್ಟ್ ಆಗ್ತದೆ, ಸೊ ಲೇಡಿಗ್ ಸೆಲ್ ಮೇಲೆ ಆಕ್ಟ್ ಆಗ್ತದೆ, ಆಯ್ತಾ. ಸೊ ಯಾವ್ದ್ರ ಮೇಲೆ ಆಕ್ಟ್ ಆಗ್ತದೆ, ಲೇಡಿಗ್ ಸೆಲ್ ಮೇಲೆ ಆಕ್ಟ್ ಆಗ್ತದೆ. ಸೊ ಈ ಲೇಡಿಗ್ ಸೆಲ್ ಏನ ರಿಲೀಸ್ ಮಾಡ್ತದೆ, ಆಂಡ್ರೋಜನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಆಂಡ್ರೋಜನ್ ಸ್ಟಿಮ್ಯುಲೇಟ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ನೆನಪಿರ್ಲಿ, ಸ್ಪರ್ಮ್ಯಾಟೋಜೆನೆಸಿಸ್ ನ ಕ್ಯಾರಿ ಔಟ್ ಮಾಡ್ತದೆ. ಲೇಡಿಗ್ ಸೆಲ್ ಇಂದ ಆಂಡ್ರೋಜನ್ ಆಗುತ್ತೆ. So then there would be what the spermatogenesis is going to take place. ನಂತರದಲ್ಲಿ FSH ಏನ್ ಮಾಡ್ತದೆ, FSH ಸರ್ಟೋಲಿ ಸೆಲ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡ್ತದೆ ಫಾರ್ ದ ಸೆಕ್ರೇಷನ್ ಆಫ್ ಫ್ಯಾಕ್ಟರ್ಸ್, ಸಮ್ ಫ್ಯಾಕ್ಟರ್ಸ್ ವಿಚ್ ಹೆಲ್ಪ್ಸ್ ಇನ್ ದ ಸ್ಪರ್ಮಿಯೋಜೆನೆಸಿಸ್, ದಟ್ ಇಸ್ ಸ್ಪರ್ಮ್ಯಾಟಿಡ್ಸ್ ಇಂದ ಸ್ಪರ್ಮ್ಯಾಟೋಜೋವಾ ಆಗುವಂತ ಪ್ರೊಸೆಸ್. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಮುಂದೆ oogenesis ಗೆ ಹೋದ್ರೆ, oogenesis ಅಲ್ಲಿ ಸೊ ಅಟ್ ದ ಎಂಡ್ ಆಫ್ ದ oogenesis ಏನಾಗ್ತದೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅಟ್ ದ ಎಂಡ್ ಆಫ್ ದ oogenesis ಸೊ ಓವ್ಯುಲೇಷನ್ ಅನ್ನೋ ಒಂದು ಪ್ರೊಸೆಸ್ ಆಗ್ತದಲ್ವಾ, ಆ ಓವ್ಯುಲೇಷನ್ ಅನ್ನೋ ಪ್ರೊಸೆಸ್ ಅಲ್ಲಿ ಸೊ ದರ್ ಇಸ್ ಅ ರಿಲೀಸ್ ಆಫ್, ಸ್ಪೆಸಿಫಿಕಲಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ರಿಲೀಸ್ ಆಫ್ ಸೆಕೆಂಡರಿ oocyte ರಿಲೀಸ್ ಆಗ್ತದೆ, ಆಯ್ತಾ. ದರ್ ಇಸ್ ಅ ರಿಲೀಸ್ ಆಫ್ ಸೆಕೆಂಡರಿ oocyte. oogenesis ಅಲ್ಲಿ ಏನ್ ರಿಲೀಸ್ ಆಗ್ತದೆ ಅಂತ ಕೇಳಿದ್ರೆ ಸೆಕೆಂಡರಿ oocyte ರಿಲೀಸ್ ಆಗ್ತದೆ. ಓಕೆ, ಸಾರಿ, ಸೆಕೆಂಡರಿ oocyte ರಿಲೀಸ್ ಆಗ್ತದೆ. ಓಕೆ, ಈ ಸೆಕೆಂಡರಿ oocyte ಏನಿದೆ ಅಲ್ವಾ, ಸೆಕೆಂಡರಿ oocyte ಫರ್ದರ್ ಫ್ಯೂಚರ್ ಅಲ್ಲಿ ಆಂಪ್ಯುಲಾದಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಮಿಯೋಸಿಸ್ 2 ಗೆ ಒಳಗಾಗ್ತದೆ. ಅಂದ್ರೆ ಮಿಯೋಸಿಸ್ 1 ಅನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತದೆ, ಮಿಯೋಸಿಸ್ 2 ಗೆ ಎಲ್ಲಿ ಒಳಗಾಗ್ತದೆ ಕೇಳಿದ್ರೆ ಸೊ ಇನ್ ದ ಆಂಪ್ಯುಲಾ ರೀಜನ್ ಅಲ್ಲಿ ಒಳಗಾಗ್ತದೆ. ಆ ಆಂಪ್ಯುಲಾ ರೀಜನ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಸೊ ಆಗಿ ಏನಾಗ್ತದೆ, ಒಂದು ಮತ್ತೆ ಅನ್ಇಕ್ವಲ್ ಡಿವಿಷನ್ ಆಗಿ ಸೆಕೆಂಡರಿ ಪೋಲಾರ್ ಬಾಡಿ ಮತ್ತೆ ಓಮ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ಇದಿಷ್ಟು ಪಾರ್ಟ್ ಅನ್ನ ನಾವು ನೆನ್ಪಿಟ್ಕೋಬೇಕಾಗ್ತದೆ, ಆಯ್ತಾ. ನಂತರದಲ್ಲಿ oogenesis ಅಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಸೊ ಬರ್ತ್ ಟು ಪ್ಯೂಬರ್ಟಿ ಏನಾಗ್ತದೆ ಅಂತ ಹೇಳಿ ನಾವು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಅದರಲ್ಲಿ ಪ್ರೈಮರಿ oocyte ಗಳು ಏನಾಗ್ತವೆ, ಡಿಜೆನರೇಟ್ ಆಗ್ತವೆ ಅಂಡ್ ರೀಚಸ್ ಅಪ್ ಟು 60,000 to 80,000 ನಂಬರ್ ಗೆ ಬಂದ್ಬಿಡ್ತದೆ ಫ್ರಮ್ ದ ಲ್ಯಾಕ್ಸ್ ಟುಗೆದರ್. ಓಕೆ, ಸೊ ಇದನ್ನ ನೆನ್ಪಿಟ್ಕೋಬೇಕು, ಆಯ್ತಾ. ಅಂಡ್ ಆಫ್ಟರ್ ದ ಬರ್ತ್ ದರ್ ಇಸ್ ನೋ oogonia is formed. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ. ಮೆನ್ಸ್ಟ್ರಲ್ ಫೇಸ್ ಗೆ ಬಂದ್ರೆ, ಮೆನ್ಸ್ಟ್ರಲ್ ಫೇಸ್ ಅಲ್ಲಿ 4 ಪರ್ಟಿಕ್ಯುಲರ್ ಫೇಸಸ್ ಗಳಿದಾವೆ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ. ಮೆನ್ಸ್ಟ್ರಲ್ ಫೇಸು, ಫಾಲಿಕ್ಯುಲರ್ ಫೇಸು, ಓವ್ಯುಲೇಟರಿ ಫೇಸು ಮತ್ತೆ ಲ್ಯೂಟಿಯಲ್ ಫೇಸ್ ಅಂತ ಹೇಳಿ, ಆಯ್ತಾ. ಸೊ ಈ ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ಸ್ಪೆಸಿಫಿಕಲಿ ಯಾವ ದಿನದಿಂದ ಆಗ್ತದೆ ಅಂತ ಹೇಳೋದು ನೆನ್ಪಿಟ್ಕೋಬೇಕು. ಓಕೆ, ಸೊ ಮೆನ್ಸ್ಟ್ರಲ್ ಫೇಸ್ ಹ್ಯಾಪನ್ಸ್
ಡ್ಯೂರಿಂಗ್ ದ ಪರ್ಟಿಕ್ಯುಲರ್ 3 to 5 days, ಫಸ್ಟ್ 3 to 5 days ಏನಾಗ್ತದೆ, ಸೊ ದರ್ ಇಸ್ ಡೆಫಿನೆಟ್ಲಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಸೊ ಮೆನ್ಸ್ಟ್ರಲ್ ಫೇಸ್ ಆಗ್ತದೆ. ಸೊ ಇಲ್ಲಿ ಬ್ಲೀಡಿಂಗ್ ಆಗ್ತದೆ, ಫ್ಲೂಯಿಡ್ ಇಸ್ ರಿಲೀಸ್ಡ್ ಫ್ರಮ್ ದ ವಜೈನಾ. ಸೊ ವಿತ್ ದ ಎಂಡೋಮೆಟ್ರಿಯಂ ರಪ್ಚರ್ ಆಗಿ ಅದ್ರ ಜೊತೆಗೆ ಬ್ಲಡ್ ವೆಸಲ್ಸ್ ಗಳು ರಪ್ಚರ್ ಆಗಿ ಹೊರಗೆ ಹೋಗ್ತವೆ. ಆಯ್ತಾ, ಇಲ್ಲಿ LH ನ ಲೆವೆಲ್ ತುಂಬಾ ಕಡಿಮೆ ಇರ್ತದೆ. ಇದಿಷ್ಟು ಎಲ್ಲಿ ನೆನ್ಪಿಟ್ಕೋಬೇಕು ನಾವು, ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ನೆನ್ಪಿಟ್ಕೋಬೇಕು. ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗ್ತದೆ, ಫಾಲಿಕ್ಯುಲರ್ ಫೇಸ್ ಅಲ್ಲಿ ಆಗುವಂತದ್ದು ಏನು ಅಂತ ಅಂದ್ರೆ, ಸೊ ಐ ವಿಲ್ ಜಸ್ಟ್ ರೈಟ್ ಓವರ್ ಹಿಯರ್. ಓಕೆ, ಫಸ್ಟ್ ಫೇಸ್ ಬಂದು ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ MC ಅಂತ ಬರೆದಿರ್ತೇನೆ, ಮೆನ್ಸ್ಟ್ರಲ್ ಸೈಕಲ್. ಫಸ್ಟ್ ಫೇಸ್ ಬಂದು ಮೆನ್ಸ್ಟ್ರಲ್ ಫೇಸ್ ಅಲ್ವಾ, ಮೆನ್ಸ್ಟ್ರಲ್ ಫೇಸ್. ಸೆಕೆಂಡ್ ಬಂದು ಫಾಲಿಕ್ಯುಲರ್ ಫೇಸ್. ಸೊ ಇದನ್ನ ನಾವೇನಂತ ಕರಿತೇವೆ ಈ ಫೇಸ್ ಅನ್ನ, ಸೊ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ, ಪ್ರೊಲಿಫರೇಟಿವ್ ಫೇಸ್ ಅಂತ ಹೇಳಿ. ಸೊ ಇದು 6th to ದಿಸ್ ಫೇಸ್ ಟೇಕ್ಸ್ ಪ್ಲೇಸ್ 6th to 13th ಡೇ. ಸೊ ಈ ಫೇಸ್ ಅಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಸೊ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಆಗ್ತದೆ. ಫ್ರಮ್ ಪ್ರೈಮರಿ ಫಾಲಿಕಲ್ಸ್ ಟು ದ ಗ್ರಾಫಿಯನ್ ಫಾಲಿಕಲ್ ತನಕ ಡೆವಲಪ್ಮೆಂಟ್ ನಡೀತಾ ಹೋಗ್ತದೆ. ಸೊ 13ನೇ ದಿನದ ತನಕ ನಡೀತದೆ. ಇಲ್ಲಿ ಸ್ಲೋಲಿ ದರ್ ಇಸ್ ಅ ಇನ್ಕ್ರೀಸ್ ಇನ್ ದ FSH, LH ಅಂಡ್ ಈಸ್ಟ್ರೋಜನ್. FSH ಮತ್ತೆ LH ಮತ್ತೆ ಈಸ್ಟ್ರೋಜನ್ಗಳು ಸ್ಲೋ ಆಗಿ ರೈಸ್ ಆಗ್ತಾ ಹೋಗ್ತವೆ. ಅಂಡ್ ಇನ್ ದ ಥರ್ಡ್ ಫೇಸ್, ದಟ್ ಇಸ್ ಓವ್ಯುಲೇಟರಿ ಫೇಸ್. ಫೇಸ್, ಈ ಓವ್ಯುಲೇಟರಿ ಫೇಸ್ ಅಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಸೊ ದರ್ ಇಸ್ ಅ ರೈಸ್ ಇನ್ ದ ಪರ್ಟಿಕ್ಯುಲರ್ ಏನು LH ತುಂಬಾ ರೈಸ್ ಆಗ್ತದೆ, LH ತುಂಬಾ ಹೈ ಲೆವೆಲ್ಗೆ ಹೋಗ್ತದೆ. ದಟ್ ಇಸ್ ಕಾಲ್ಡ್ ಆಸ್ LH ಸರ್ಜ್ ಅಂತ ಹೇಳಿ ಕರಿತೇವೆ. ಆಗ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಸೆಕೆಂಡರಿ oocyte ಅನ್ನ ರಿಲೀಸ್ ಆಗ್ತದೆ. ಸೆಕೆಂಡರಿ oocyte ವಿಲ್ ಬಿ ರಿಲೀಸ್ಡ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಪರ್ಟಿಕ್ಯುಲರ್ಲಿ ಇದಕ್ಕೆ ಏನಂತ ಕರಿತೇವೆ ನಾವು, ಓಕೆ. ಸೊ ಇದಕ್ಕೆ ನಾವು ಸೆಕೆಂಡರಿ oocyte ರಿಲೀಸ್ ಆಗೋದಕ್ಕೆ ಓವ್ಯುಲೇಟರಿ ಫೇಸ್ ಅಂತ ಕರಿತೇವೆ. ಆ oocyte ರಿಲೀಸ್ ಆಗುವಂತ ಪ್ರೊಸೆಸ್ಗೆ ಓವ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಆಯ್ತಾ. ಸೊ ನೆಕ್ಸ್ಟ್ ಬರುವಂತದ್ದು ಲ್ಯೂಟಿಯಲ್ ಫೇಸ್. ಸೊ 4ನೇದು ಬರುವಂತದ್ದು ಯಾವುದು, ಲ್ಯೂಟಿಯಲ್ ಫೇಸ್. ಈ ಲ್ಯೂಟಿಯಲ್ ಫೇಸ್ ಏನಾಗ್ತದೆ, ಇದಕ್ಕೆ ಸೆಕ್ರೆಟರಿ ಫೇಸ್ ಅಂತ ಕೂಡ ನಾವು ಕರಿತೇವೆ. ಈ ಲ್ಯೂಟಿಯಲ್ ಫೇಸ್ ಅಲ್ಲಿ ಸೊ ಪರ್ಟಿಕ್ಯುಲರ್ಲಿ ಉಳಿದಿರುವಂತಹ ಗ್ರಾಫಿಯನ್ ಫಾಲಿಕಲ್ ಏನಿರ್ತದೋ ಅದು ಕನ್ವರ್ಟ್ ಆಗಿ ಕಾರ್ಪಸ್ ಲ್ಯೂಟಿಯಂ ಆಗ್ತದೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫೇಸ್ ನಡೆಯುವಂತದ್ದು 15ರಿಂದ 28ನೇ ದಿನದ ತನಕ ನಡೀತದೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ, ಸೊ 18th ಡೇ ಟು 28th ಡೇ ಏನಿದೆಯೋ ಅದನ್ನ ಲ್ಯೂಟಿಯಲ್ ಫೇಸ್ ಅಲ್ಲಿ ಇರುವಂತಹ ದಿನವನ್ನ ನಾವು ಸೇಫ್ ಪೀರಿಯಡ್ ಫಾರ್ ಕಾಯಿಟಿಸ್ ಅಂತ ಹೇಳಿ ಕರಿತೇವೆ. ಅಂಡ್ ಫ್ರಮ್ ದ 10th to 70th ಡೇ ಅನ್ನ ನಾವೇನಂತ ಹೇಳಿ ಕರಿತೇವೆ, ಇಟ್ಸ್ ಅ ಡೇಂಜರಸ್ ಪೀರಿಯಡ್ ಫಾರ್ ದ ಕಾಯಿಟಿಸ್ ಅಂತ ಕರಿತೇವೆ, ಬಿಕಾಸ್ ಪ್ರೆಗ್ನೆನ್ಸಿ ಮೇ ಹ್ಯಾಪನ್. ಸೊ ಇದು ನೆನ್ಪಿಟ್ಕೊಳ್ಳುವಂತಹ ಅಂಶಗಳು. ಅಂಡ್ ಲ್ಯೂಟಿಯಲ್ ಫೇಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಪ್ರೊಜೆಸ್ಟಿರಾನ್ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಾರ್ಪಸ್ ಲ್ಯೂಟಿಯಂ ಇಂದ. ಮತ್ತೆಲ್ಲ ಪರ್ಟಿಕ್ಯುಲರ್ LH ಮತ್ತೆ ಸೊ FSH ಕಡಿಮೆ ಆಗ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದಿಷ್ಟು ಸೊ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ನೆನ್ಪಿಟ್ಕೊಳ್ಳುವಂತಹ ಒಂದಿಷ್ಟು ಅಂಶಗಳು. ಸೊ ನಂತರ ಮೂವಿಂಗ್ ಔಟ್ ಟು ದ ನೆಕ್ಸ್ಟ್ ಥಿಂಗ್ ಅಂತ ಹೇಳಿದ್ರೆ, ಸೊ ಫರ್ಟಿಲೈಸೇಷನ್ ಅಲ್ಲಿ ಫರ್ಟಿಲೈಸೇಷನ್ ಎಲ್ಲ ಆಗ್ತದೆ ಅಂತ ಆಲ್ರೆಡಿ ಐ ಟೋಲ್ಡ್ ಯು. ಸೊ ಸ್ಪೆಸಿಫಿಕಲಿ ಇಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಗಳ ಬಗ್ಗೆ ಮಾತಾಡೋದಿದ್ರೆ, ದರ್ ಆರ್ ಟೋಟಲಿ ಎಷ್ಟು ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲಿ ನಾವು ಏನನ್ನ ನೋಡಬೇಕು ಸ್ಪೆಸಿಫಿಕಲಿ ಅಂತ ಅಂದ್ರೆ, ಸೊ ಇಂಪ್ಲಾಂಟೇಶನ್ ಆದ್ಮೇಲೆ ಡೆವಲಪ್ಮೆಂಟ್ ಆಫ್ ದ ಝೈಗೋಟ್ ಅನ್ನು ಅಬ್ಸರ್ವ್ ಮಾಡಬೇಕು. ಸೊ ನಾವು 8ರಿಂದ 16 ನಂಬರ್ ಅಲ್ಲಿ ಇರುವಂತಹ ಝೈಗೋಟ್ ಅನ್ನ ಮೊರುಲಾ ಅಂತ ಹೇಳಿ ಕರಿತೇವೆ. 8ರಿಂದ 8 to 16 ಬ್ಲಾಸ್ಟೋಮಿಯರ್ಸ್ ಇರಬೇಕು. ಬ್ಲಾಸ್ಟೋಮಿಯರ್ಸ್ ಇರುವಂತಹ ಪರ್ಟಿಕ್ಯುಲರ್ ಎಂಬ್ರಿಯೋವನ್ನ, ಅರ್ಲಿ ಎಂಬ್ರಿಯೋವನ್ನ ನಾವೇನಂತ ಹೇಳಿ ಕರಿತೇವೆ, ಸೊ ವಿ ಕಾಲ್ ದಮ್ ಆಸ್ ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೇವೆ. ಈ ಪರ್ಟಿಕ್ಯುಲರ್ ಬ್ಲಾಸ್ಟೋಮಿಯರ್ಸ್ ಗಳು ಏನಿದಾವೋ ಅವುಗಳು ನೆಕ್ಸ್ಟ್ ಏನಾಗ್ತವೆ, ಸೊ ಬ್ಲಾಸ್ಟುಲಾ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಅಥವಾ ಆ ಬ್ಲಾಸ್ಟುಲಾವನ್ನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳಿ ಕೂಡ ಕರಿತೇವೆ. ಈ ಬ್ಲಾಸ್ಟೋಸಿಸ್ಟ್ ಅಲ್ಲಿ 2 ತರದ ಸೆಲ್ಗಳನ್ನು ಅಬ್ಸರ್ವ್ ಮಾಡ್ತೇವೆ ನಾವು. ಒಂದು ಬಂದು ಔಟರ್ ಲೇಯರ್ ಅಲ್ಲಿ ಇರುವಂತಹ ಪರ್ಟಿಕ್ಯುಲರ್ ಸೆಲ್ಸ್ ಗಳಿಗೆ ನಾವು ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಒಂದು ಸೆಲ್ ಇರ್ತದೆ, ಮತ್ತೆ ಮಧ್ಯದಲ್ಲಿ ಒಂದು ಸೆಲ್ ಇರ್ತದೆ. ಸೊ ಮಧ್ಯದಲ್ಲಿ ಇರುವಂತಹ ಸೆಲ್ಸ್ ಗಳಿಗೆ ನಾವು ಈ ತರದ ಸ್ಟ್ರಕ್ಚರ್ ಅನ್ನ ತೋರಿಸ್ತೇನೆ ನಾನು. ಸೊ ಈ ತರದ ಸ್ಟ್ರಕ್ಚರ್ ಇದ್ರೆ ಇಲ್ಲಿ ಬ್ಲಾಸ್ಟೋಮಿಯರ್ಸ್ ಗಳು ಇರ್ತವೆ. ಆಯ್ತಾ. ನಂತರದಲ್ಲಿ ಈ ಮಧ್ಯದಲ್ಲಿ ಇರುವಂತಹ ಸೆಲ್ಸ್ ಗಳಿಗೆ ನಾವು ಏನಂತ ಕರಿತೇವೆ, ಇನ್ನರ್ ಸೆಲ್ ಮಾಸ್ ಅಂತ ಹೇಳಿ ಕರಿತೇವೆ. ಈ ಇನ್ನರ್ ಸೆಲ್ ಮಾಸ್ ಗಳು ಏನಾಗ್ತವೆ ಅಂತಂದ್ರೆ ಡೆವಲಪ್ಸ್ ಇಂಟು ಎಂಬ್ರಿಯೋ. ಇನ್ನರ್
cell mass develops into embryo. ಸೊ ಈ ಒಂದು ಪರ್ಟಿಕ್ಯುಲರ್ ಟ್ರೋಪೋಬ್ಲಾಸ್ಟ್ ಅಂತ ಕರಿತೇವೆ. ಇದಕ್ಕೆ ಟ್ರೋಪೋಬ್ಲಾಸ್ಟ್ ಗಳು ಔಟರ್ ಲೇಯರ್, ಒಂದು ಸಿಂಗಲ್ ಲೇಯರ್ ಇರ್ತವೆ. ಇಟ್ ಹೆಲ್ಪ್ಸ್ ಇನ್ ಟು ದ ಇಂಪ್ಲಾಂಟೇಶನ್ ಗೆ ಹೆಲ್ಪ್ ಮಾಡ್ತದೆ. ನಂತರದಲ್ಲಿ ಆಗುವಂತ ಪ್ರೊಸೆಸ್ ಏನು ಅಂತ ಅಂದ್ರೆ ಪ್ಲಾಸೆಂಟಾ ಬಗ್ಗೆ ತಿಳಿದಿಟ್ಕೋಬೇಕು. ಪ್ಲಾಸೆಂಟಾದಲ್ಲಿ ಸೊ ಯಾವ ಪ್ಲಾಸೆಂಟಾ ಏನೇನಕ್ಕೆ ಹೆಲ್ಪ್ ಮಾಡ್ತದೆ ಅಂತ ತಿಳಿದಿಟ್ಕೋಬೇಕು. ಸ್ಪೆಸಿಫಿಕಲಿ ನಾವು ಅದರಲ್ಲಿ ಫೋಕಸ್ ಮಾಡುವಂತದ್ದು ಹಾರ್ಮೋನ್ಗಳ ಬಗ್ಗೆ. ಇಲ್ಲಿ ಪ್ಲಾಸೆಂಟಾ ಯಾವ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡ್ತದೆ ಅಂತ ಅಂದ್ರೆ ಸ್ಪೆಸಿಫಿಕಲಿ ದಟ್ ಇಸ್ ಹ್ಯೂಮನ್ ಕೋರಿಯಾನಿಕ್ ಗೋನೆಡೋಟ್ರೋಫಿನ್ ಅನ್ನು ರಿಲೀಸ್ ಮಾಡ್ತದೆ, HCG. ಸೊ ಇಲ್ಲಿ ಬರೀತಾನೆ HCG ಅನ್ನ ರಿಲೀಸ್ ಮಾಡ್ತದೆ. ದೆನ್ HPL ಅನ್ನ ರಿಲೀಸ್ ಮಾಡ್ತದೆ, ದಟ್ ಇಸ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ದೆನ್ ಈಸ್ಟ್ರೋಜನ್ ಅನ್ನ ರಿಲೀಸ್ ಮಾಡ್ತದೆ, ಪ್ರೊಜೆಸ್ಟೋಜನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಅಂಡ್ ಓವರಿ at the later stages of the ಪ್ರೆಗ್ನೆನ್ಸಿ ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನು ಕೂಡ ರಿಲೀಸ್ ಮಾಡ್ತದೆ. ಸೊ ಈ ಮೂರು ಹಾರ್ಮೋನ್ಗಳು ಓನ್ಲಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿಯಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಗಳು, ಅದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಈ ಎಲ್ಲ ಡೆವಲಪ್ಮೆಂಟ್ ಗಳು ಮತ್ತೆ ಚೇಂಜಸ್ ಗಳನ್ನ ಫಿಮೇಲ್ ಬಾಡಿಯಲ್ಲಿ ಮಾಡುವಂತ ಚೇಂಜಸ್ ಗಳನ್ನ ಅಬ್ಸರ್ವ್ ಮಾಡುವಂತದ್ದು ಪ್ರೊಜೆಸ್ಟೋಜನ್ಸ್ ಇರ್ಬೋದು, ಈಸ್ಟ್ರೋಜನ್ಸ್ ಇರ್ಬೋದು, ಕಾರ್ಟಿಸೋಲ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಇರ್ಬೋದು, ಥೈರಾಕ್ಸಿನ್ ಇರ್ಬೋದು. ಇದಿಷ್ಟು ಹಾರ್ಮೋನ್ಗಳು ರೆಸ್ಪಾನ್ಸಿಬಲ್ ಆಗಿರ್ತವೆ ಪ್ರೆಗ್ನೆನ್ಸಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಮೆಟರ್ನಲ್ ಬಾಡಿಯಲ್ಲಿ ಯಾವುದೇ ಚೇಂಜಸ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಇರ್ಬೋದು, ಮೆಟಬಾಲಿಕ್ ಚೇಂಜಸ್ ಗಳಿಗೆ ರೆಸ್ಪಾನ್ಸಿಬಲ್ ಇರ್ಬೋದು. ಆಯ್ತಾ? ಸೊ ದೆನ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಗಳಿಗೆ ಇರ್ಬೋದು, ಫೀಟಲ್ ಗ್ರೋತ್ ಗೆ ಇರ್ಬೋದು, ಇವೆಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿ ಇರ್ತವೆ. ಸೊ ಲಾಸ್ಟ್ ಗೆ ಬಂದ್ರೆ ಸೊ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಸೊ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋದಲ್ಲಿ ಸ್ಪೆಸಿಫಿಕಲಿ ಏನಾಗ್ತದೆ ಅಂತಂದ್ರೆ ನಾವು ಇಲ್ಲೂ ನೋಡಿದಾಗೆ, ಸೊ ಇಲ್ಲಿ ಇದೆ ನೋಡ್ರಿ. ಸೊ ಫಸ್ಟ್ ಕ್ವಶನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಸೊ ದರ್ ಇಸ್ ಮಂತ್ಸ್ ಪ್ರಕಾರ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೇವೆ. ಓಕೆ, ಫಸ್ಟ್ ಮಂತ್ ಅಲ್ಲಿ ಏನಾಗ್ತದೆ, ಸೆಕೆಂಡ್ ಮಂತ್ ಅಲ್ಲಿ ಏನಾಗ್ತದೆ, ಥರ್ಡ್ ಮಂತ್ ಅಲ್ಲಿ ಏನಾಗ್ತದೆ, ಥರ್ಡ್ ಮಂತ್ ಅನ್ನ ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೇವೆ. ಫೋರ್ತ್ ಮಂತ್ ಅಲ್ಲಿ ಏನಾಗ್ತದೆ, ಫೋರ್ತ್ ಮಂತ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ NCERT ಅಲ್ಲಿ. ಫಿಫ್ತ್ ಮಂತ್ ಅಲ್ಲಿ ಏನಾಗ್ತದೆ, ಸಿಕ್ಸ್ತ್ ಮಂತ್ ಅಲ್ಲಿ ಏನಾಗ್ತದೆ, ಮತ್ತೆ ಆಫ್ಟರ್ 9 ಮಂತ್ ಏನಾಗ್ತದೆ. ಇದನ್ನ NCERT ಅಲ್ಲಿ ಸ್ಪೆಸಿಫಿಕಲಿ ಕೊಟ್ಟಿದ್ದಾನೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಡಿಸ್ಕಸ್ ಮಾಡಿದ್ರೆ ಟೈಮ್ ಇಲ್ಲಿ ವೇಸ್ಟ್ ಆಗ್ತದೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್, ಪಾರ್ಚುರೇಷನ್ ಅಂಡ್ ಲ್ಯಾಕ್ಟೇಷನ್. ಪಾರ್ಚುರೇಷನ್ ಗೆ ಮೇಜರ್ ಫಿನಾಮಿನಾವನ್ನು ಓದ್ಕೋಬೇಕು, ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂಡ್ ದ ಪರ್ಟಿಕ್ಯುಲರ್ ಹಾರ್ಮೋನ್ ನೌನ್ ಆಸ್ ಆಕ್ಸಿಟೋಸಿನ್. ದೆನ್ ಲೇಟರ್ ಆನ್ ಲ್ಯಾಕ್ಟೇಷನ್ ಏನಾಗ್ತದೆ, ಕೊಲೆಸ್ಟ್ರಾಮ್ ಅಲ್ಲಿ ಏನಿರ್ತದೆ, ಆಂಟಿಬಾಡೀಸ್ ಗಳಿರ್ತವೆ. ಸೊ ಪರ್ಟಿಕ್ಯುಲರ್ಲಿ ಏನಕ್ಕೆ ಹೆಲ್ಪ್ ಮಾಡ್ತವೆ, ದಟ್ ವಿಲ್ ಹೆಲ್ಪ್ ಇನ್ ದ ಚೇಂಜ್ ಇನ್ ದ ಸೊ ಪರ್ಟಿಕ್ಯುಲರ್ಲಿ ಇಟ್ ಹೆಲ್ಪ್ಸ್ ಇನ್ ದ ಇಮ್ಯುನಿಟಿ ಬಿಲ್ಡಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ದ ಹಾರ್ಟ್ ಬೀಟ್ ಬಿಗಿನ್ಸ್ ಎಟ್ ದ ಎಂಡ್ ಆಫ್. ಸೊ ಹಾರ್ಟ್ ಬೀಟ್ ಯಾವ್ದ್ರ ನಂತರ ನಡೀತದೆ ಅಂತ ಹೇಳ್ಬಿಟ್ಟು ಓಕೆ, ಸೊ ಹೇಳಬೇಕು. ಸೊ ಆನ್ಸರ್ ಹೇಳಲಿಕ್ಕೆ 1 minute ಟೈಮ್ ಇದೆ. ಸೊ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ದ ಹಾರ್ಟ್ ಬೀಟ್ ಬಿಗಿನ್ಸ್ ಎಟ್ ದ ಎಂಡ್ ಆಫ್. ಹಾರ್ಟ್ ಬೀಟು. ಸೊ ಇಟ್ ಇಸ್ ಆನ್ಸರ್ ಇಸ್ ಸಿ. ಫಸ್ಟ್ ಮಂತ್ ನ ಕೊನೆಯಲ್ಲಿ ಏನಾಗ್ತದೆ, ಸೊ ದರ್ ಇಸ್ ಅ ಹಾರ್ಟ್ ಬೀಟ್ ಅನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳ, ಸೊ ದಟ್ ಇಸ್ 12 weeks ಅಂತ ಆಗುತ್ತೆ. ಸೊ ಆನ್ಸರ್ ಇಸ್ ಸಿ. ಫಸ್ಟ್ ಮಂತ್ ನ ಎಂಡಿಗೆ ಹಾರ್ಟ್ ಬೀಟ್ ಕಾಣಿಸ್ತದೆ. ಹಾರ್ಟ್ ಬೀಟ್ ಕಾಣಿಸ್ತದೆ ಅಂತ ಅರ್ಥ ಏನು ಅಂತ ಅಂದ್ರೆ ಹಾರ್ಟ್ ಡೆವಲಪ್ ಆಗಿದೆ ಅಂತ ಹೇಳಿ ಅರ್ಥ. Okay, moving on to the next one. So that is FSH in males. FSH ಏನನ್ನ ಸ್ಟಿಮ್ಯುಲೇಟ್ ಮಾಡ್ತದೆ? FSH stimulates Leydig cell for the secretion of testosterone, induces the appearance of secondary sexual characters, acts on Sertoli cells that helps in spermatogenesis, is also known as ICSH ಅಂತ ಹೇಳಿ. ಸೊ ಇದರಲ್ಲಿ ಯಾವುದು ಅಂತ ಹೇಳಿ ಕೇಳ್ತಾ ಇರುವಂತದ್ದು. So please answer the question. So stimulates Leydig cell, okay, stimulates Leydig cell for the secretion FSH. FSH ಕೇಳ್ತಾ ಇರೋದು, Leydig cell ನ ಸ್ಟಿಮ್ಯುಲೇಟ್ ಮಾಡೋದು LH. It acts on Sertoli cells, helps in spermiogenesis. Answer is C. Okay, so acts on Sertoli cells that helps in spermiogenesis. Okay, moving on to the next question. Which part of the sperm is involved in penetrating egg membrane is? ಯಾವ egg membrane ನ penetrate ಮಾಡಲಿಕ್ಕೆ sperm ನ ಯಾವ ಭಾಗ ಹೆಲ್ಪ್ ಮಾಡ್ತದೆ?
ಆನ್ಸರ್ ಈಸ್ ಎಕ್ರೋಸೋಮ್. ಸೊ ಎಕ್ರೋಸೋಮ್ ಅಲ್ಲಿ ಇರುವಂತ ಎನ್ಸೈಮ್ಸ್ಗಳು ಸೊ ಎಗ್ ನ ಮೆಂಬ್ರೇನ್ ನ ಪೆನಿಟ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್ ಆರ್ ಕಾಲ್ಡ್. ಡೈರೆಕ್ಟ್ ಆಗಿ ಬರ್ತ್ ಕೊಡುವಂತಹ ಅನಿಮಲ್ಸ್ ಗಳಿಗೆ ಏನಂತ ಹೇಳಿ ಕರೀತೇವೆ? ಓವಿ ಪ್ಯಾರಸ್ ಅಂದ್ರೆ ಏನು, ವಿವಿ ಪ್ಯಾರಸ್ ಅಂದ್ರೆ ಏನು, ಜುವೆನೈಲ್ಸ್ ಮತ್ತೆ ಆಂಫಿಬಿಯಸ್ ಅಂತ ಇದೆ. ಸೊ ಲುಕ್ ಎಟ್ ದ ಕ್ವಶನ್ ಅಂಡ್ ಗಿವ್ ಮಿ ದ ಆನ್ಸರ್ ಇನ್ 1 minute. ಯಾ, ಸೊ ಆನ್ಸರ್ ಇಸ್ ಡಿ, ವಿವಿ ಪ್ಯಾರಸ್. ಓಕೆ, ವಿವಿ ಪ್ಯಾರಸ್ ಡೈರೆಕ್ಟ್ ಆಗಿ ಯಂಗ್ ಒನ್ಗೆ ಬರ್ತ್ ಕೊಡುವಂತಹ ಪ್ರಾಣಿಗಳಿಗೆ ನಾವು ವಿವಿ ಪ್ಯಾರಸ್ ಅಂತ ಹೇಳಿ ಕರಿತೇವೆ. ಓವಿ ಪ್ಯಾರಸ್ ಅಂತ ಅಂದ್ರೆ ಸ್ಪೆಸಿಫಿಕಲಿ ಎಗ್ ಲೇಯರ್ಸ್. ಓಕೆ, ಸೊ ಜುವೆನೈಲ್ ಅಂದ್ರೆ ಬಿಫೋರ್ ದ ಪರ್ಟಿಕ್ಯುಲರ್ ರಿಪ್ರೊಡಕ್ಟಿವ್ ಸ್ಟೇಜ್ ಬರೋಕ್ಕಿಂತ. ಆಂಫಿಬಿಯಸ್ ಯು ನೋ ದಟ್, ಉಭಯವಾಸಿಗಳು. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಬಯೋಲಾಜಿಕಲ್ ಆರ್ ಮೆಡಿಕಲ್ ರಿಯಾಲಿಟಿ ಫಾರ್ ಹ್ಯೂಮನ್ ರಿಪ್ರೊಡಕ್ಷನ್? Which one of the following is not biological or medical reality for human reproduction? Negative feedback control of the hypothalamus by sex hormone, contraception through complete chemical blockage of sperm production, surgical transfer of gametes from one area of the reproductive tract to the other, reproductive organs to cancer, susceptibility. Okay. So question, which one of the following is not a biological or medical reality for human reproduction? Negative feedback control of hypothalamus by sex hormone. So ಆಗ್ತದ ಇಲ್ವಾ? Contraception through complete chemical blockage of sperm production ಆಗ್ತದೆ ಇದು. Surgical transfer of gametes from one area. So this C is also happened. Susceptibility of reproductive organs to cancer, this also happens. So answer is B, contraception through complete chemical blockage of, yeah, B ಕೂಡ ಆಗ್ತದೆ. ಸೊ ನೋಡ್ರಿ ಯಾವ್ದು ಆನ್ಸರ್ ಅಂತ ಹೇಳಿ. ಓಕೆ, ಯು ಆರ್ ಸೇಯಿಂಗ್ A, C, B, D ಎಲ್ಲ ಹೇಳ್ತಾ ಇದ್ದೀರಾ ಆನ್ಸರ್ನ. ನೆಗೆಟಿವ್ ಫೀಡ್ಬ್ಯಾಕ್ ಕಂಟ್ರೋಲ್ ಆಫ್ ಹೈಪೋಥಲಾಮಸ್ ಬೈ ಸೆಕ್ಸ್ ಹಾರ್ಮೋನ್ ಆಗ್ತದ ಇಲ್ವಾ? ಸೊ ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಡೋಂಟ್ 1 minute ಆಫ್ ಟೈಮ್ ಅನ್ನ ಕೊಡ್ತೇನೆ, ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಸುಮ್ಮನೆ ಏನೇನೋ ಆನ್ಸರ್ ಮಾಡ್ತಾ ಕೂತ್ಕೋಬೇಡ್ರಿ. ಡೋಂಟ್ ಗಿವ್ ದ ರಬಿಶ್ ಆನ್ಸರ್ಸ್. ಚೆಕ್ ವೆದರ್ ಆನ್ಸರ್ ಏನು ಅಂತ ಒಮ್ಮೆ ನೋಡ್ಬಿಟ್ಟು ಸರಿಯಾಗಿ ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಹರಿಬರಿಲಿ ಆನ್ಸರ್ ಮಾಡಬೇಡಿ. ಎಸ್ 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 ಎ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಎ ಇಸ್ ದ ಆನ್ಸರ್. ಸರ್ಜಿಕಲ್ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಫ್ರಮ್ ಒನ್ ಏರಿಯಾ ಆಫ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಟು ಅನದರ್ ಆಗ್ತದೆ ಇದು ಕೂಡ. This also takes place. So surgical transfer kuda ಆಗ್ತದೆ. Surgical transfer can happen. Okay, next, spermiogenesis refers to. Spermiogenesis refers to. Spermiogenesis refers to. Spermiogenesis refers to. ಇದಕ್ಕೆ ಆನ್ಸರ್ ಮಾಡಿ. Formation of spermatids, metamorphosis of spermatids into sperms, phase of multiplication of spermatogenesis, growth phase of the spermatogenesis. ಸರಿಯಾಗಿ ನೋಡ್ಬಿಟ್ಟು ಆನ್ಸರ್ ಮಾಡಿ ಒಮ್ಮೆ. Just I'll give 1 minute of time for that again. Yes,
Formation of spermatids is the answer. A is the answer for this. Okay, A is the answer for this question. So formation of spermatids. Okay, let's move to the next question. The tightly convoluted tubule that lies along the posterior surface of the testis is the tightly nodri question nodri the tightly convoluted surface along the posterior along the posterior surface of the testis, tightly convoluted. Let's see what you are talking about, the answers. Answer ಏನು ಬರ್ತಾ ಇದೆ ಇದಕ್ಕೆ? Which is the answer for this? So answer is C, epididymis. Okay, epididymis is a narrow region of the particular male reproductive system. So where there is a narrow region ಇರೋದ್ರಿಂದ ಅದನ್ನ ನಾವು ಏನಂತ ಕರಿತೇವೆ, tightly convoluted tubule ಅಂತ ಹೇಳ್ಬಿಟ್ಟು ಅದನ್ನ ಕರಿತೇವೆ. Okay, yeah. So that is what today's class is. Yes, moving on to the next question ಗೆ ಮೂವ್ ಆಗೋದಿದ್ರೆ, okay, moving on to the next question. So let's go for the next question. Assume the 2n is equals to 12. Okay, 2n is equals to 12 ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಡಿಪ್ಲಾಯ್ಡ್ ಸೆಲ್ಸ್ ಅಲ್ಲಿ 12 ಕ್ರೋಮೋಸೋಮ್ಸ್ ಗಳಿದೆ ಇನ್ ಹೈಪೋಥೆಟಿಕಲ್ ಸ್ಪೀಶೀಸ್. ಇನ್ ಗ್ಯಾಮೆಟೋಜೆನೆಸಿಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಸ್ಪರ್ಮ್ಯಾಟಿಡ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಗಳು ಬರ್ತವೆ? ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಹಾಫ್ ಆಫ್ ಇಟ್ ಶುಡ್ ಕಮ್, n ಬರಬೇಕು ಅಂತ ಅಂದ್ರೆ 6 ಬರಬೇಕು, ವುಡ್ ಬಿ 6. ಇನ್ ದ ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇರ್ತವೆ? ಸೊ ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇರ್ತವೆ? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇರ್ತವೆ? ಎಸ್, ಎನಿಬಡಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಸೊ ಒಂದು ಸ್ಪರ್ಮ್ಯಾಟಿಡ್ ಎಷ್ಟಿರ್ತದೆ? 6. ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟು ಪರ್ಟಿಕ್ಯುಲರ್ ಇರ್ತದೆ ಅಂತ ಹೇಳಿದ್ರೆ ಮುಗೀತು. ಸೊ ಆಪ್ಷನ್ ಒಂದೇ ಒಂದು ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿದ್ದಾನೆ, ನೀವು ಅದನ್ನ ಆನ್ಸರ್ ಮಾಡಿದ್ರೆ ಆಯ್ತು. ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟಿರ್ತದೆ ಅಂತ ಹೇಳಬೇಕು. ಅದರಲ್ಲೂ ಕೂಡ ಎಷ್ಟಿರ್ಬೇಕು? 6 ಇರಬೇಕು ಅಲ್ವಾ? ಹಾಗಾಗಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಡಿ. ಓಕೆ, ಯಾ, ಅಂಡ್ that is for today. Okay, that's for today. And yes, so as our particular app, basically our channel is focusing on the specific ಆಗಿ ಏನಕ್ಕೆ ಫೋಕಸ್ ಮಾಡ್ತಾ ಇದೆ ಅಂತ ಅಂದ್ರೆ, ನಮ್ಮ ಒಂದು ಮಕ್ಕಳಿಗೆ, ಕರ್ನಾಟಕದ ಮಕ್ಕಳಿಗೆ ನಮ್ಮ ಭಾಷೆಯಲ್ಲಿ ಒಂದು ಪರ್ಟಿಕ್ಯುಲರ್ ಟೀಚಿಂಗ್ ಅವೈಲೇಬಲ್ ಆಗಬೇಕು ಅಂತ ಹೇಳಿ. ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಕಂಪ್ಲೀಟ್ ಆದ ಕೋರ್ಸ್ಗಳು ಬೇಕಿದ್ದಲ್ಲಿ ಗೋ ಫಾರ್ TCHR ಆ್ಯಪಿಗೆ ಹೋಗ್ರಿ. TCHR ಆ್ಯಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆದ ಕೋರ್ಸ್ಗಳು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ದ ಫರ್ದರ್ ನೋಟಿಫಿಕೇಶನ್ಸ್ ನ ಹೇಳ್ತಾ, ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದಾನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.